ಯಾವ ಖಾಸಗಿ ಶಾಲೆಗೂ ಕಮ್ಮಿ ಇಲ್ಲ ಈ ಸರ್ಕಾರಿ ಶಾಲೆ. ಖಾಸಗಿ ಶಾಲೆಗಳನ್ನ ಮೀರಿಸುವಂತಿದೆ ಈ ಸರ್ಕಾರಿ ಶಾಲೆ. ಎಲ್ಲ ವಿಷಯದಲ್ಲೂ ಪರ್ಫೆಕ್ಟ್ ಈ ಸರ್ಕಾರಿ ಶಾಲೆ. ತಾಲೂಕಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ತಾಲೂಕಿನ ಹೃದಯ ಭಾಗದಲ್ಲಿದ್ದು 100 ವರ್ಷಗಳ ಇತಿಹಾಸ ಹೊಂದಿರುವ ಈ ಶಾಲೆ ಶಿಕ್ಷಣದಲ್ಲಿ ಇಂದಿಗೂ ಅದರದೇ ಆದ ವಿಶ್ವಾಸ ಉಳಿಸಿಕೊಂಡು ಬಂದಿದೆ. ಈ ಶಾಲೆಯಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ಓದಿ ಸಾಧನೆಗೈದಿರುವುದು ಸತ್ಯವೇ ಸರಿ. ಈ ಶಾಲೆಯಲ್ಲಿ ಈಗಾಗಲೇ ದಾಖಲಾತಿಗಳು ಪ್ರಾರಂಭವಾಗಿದ್ದು ಕನ್ನಡ ಮತ್ತು ಆಂಗ್ಲ ಮಾಧ್ಯಮದಲ್ಲಿ ವಿದ್ಯಾಭ್ಯಾಸ ಮಾಡುವ ಮಕ್ಕಳಿಗೆ ಅವಕಾಶವಿದ್ದು ಈಗಾಗಲೇ ದಾಖಲಾತಿಗಳು ಪ್ರಾರಂಭವಾಗಿದೆ. ಪೋಷಕರು ಅರ್ಜಿಗಳನ್ನು ಪಡೆದು ಮಕ್ಕಳನ್ನ ಶಾಲೆಗೆ ದಾಖಲಿಸಲು ಅವಕಾಶವಿದೆ. ಮುಖ್ಯ ಶಿಕ್ಷಕಿ ಕವಿತಾ ಅವರು ಈ ವಿಷಯವನ್ನ ತಿಳಿಸಿದರು. ಈ ಶಾಲೆಯು ಉತ್ತಮ ವಾತಾವರಣ ಹೊಂದಿದ್ದು ಉತ್ತಮ ಶಿಕ್ಷಕರನ್ನ ಒಳಗೊಂಡಿದ್ದು ತಾಲೂಕಿಗೆ ಮಾದರಿ ಶಾಲೆಯಾಗಿದೆ. ಈ ಶಾಲೆಯಲ್ಲಿ ಹಳೆ ವಿದ್ಯಾರ್ಥಿಗಳ ಸಂಘ ಹಾಗೂ ಎಸ್ಡಿಎಂಸಿ ಸದಸ್ಯರುಗಳ ಪ್ರೋತ್ಸಾಹವಿದ್ದು ಮಕ್ಕಳಿಗೆ ಸುಸಜ್ಜಿತ ವಾತಾವರಣ ಕಲ್ಪಿಸಿಕೊಡಲು ಸಹಕಾರ ನೀಡುತ್ತಿದೆ. ನಾನು ಕೆಎಂಎಚ್ಪಿ ಶಾಲೆಯ ಎಸ್ಡಿಎಂಸಿ ಉಪಾಧ್ಯಕ್ಷೆಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ನನ್ನ ಮಗು 6ನೇ ತರಗತಿಯಲ್ಲಿ ಓದ್ತಾ ಇದ್ದಾನೆ. ಇಲ್ಲಿ ಮಕ್ಕಳಿಗೆ ಉತ್ತಮವಾದಂತಹ ಒಂದು ಬೌದ್ಧಿಕ ವಿಕಸನದ ಪಾಠಗಳನ್ನ ಮಾಡ್ತಾ ಇದ್ದಾರೆ. ಉತ್ತಮ ಶಿಕ್ಷಕರನ್ನ ಒಳಗೊಂಡಿದೆ. ಮತ್ತು ಹಾಗೆ ಗಂಡು ಮಕ್ಕಳು ಮತ್ತು ಹೆಣ್ಮಕ್ಳು ಇಬ್ಬರಿಗೂ ಪ್ರತ್ಯೇಕವಾದಂತಹ ಒಂದು ಶೌಚಾಲಯದ ವ್ಯವಸ್ಥೆ ಇದೆ. ಶೌಚಾಲಯ ಕೂಡ ತುಂಬ ಶುಚಿತ್ವದಿಂದ ಕೂಡಿದೆ. ಈ ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷನಾಗಿ ಕಾರ್ಯನಿರ್ವಹಣೆ ಮಾಡ್ತಾ ಇದ್ದೀನಿ. ನನ್ನ ಮಗು ಕೂಡ 5ನೇ ತರಗತಿಯಲ್ಲಿ ಓದ್ತಾ ಇದೆ. ಈ ಶಾಲೆಯಲ್ಲಿ ಸುಮಾರು 1838ನೇ ಇಸ್ವಿನಲ್ಲಿ ಅಂದರೆ ಮುಮ್ಮಡಿ ಕೃಷ್ಣರಾಜ ಒಡೆಯರು ಈ ಶಾಲೆನ ಸ್ಥಾಪನೆ ಮಾಡಿದ್ದಾರೆ. ಅಂದಿನಿಂದ ಇಂದಿನವರೆಗೂ ಕೂಡ ಈ ಶಾಲೆ ಇಡೀ ರಾಜ್ಯದಲ್ಲೇ ತನ್ನದೇ ಆದಂಥ ಛಾಪನ್ನು ಮೂಡಿಸ್ಕೊಂಡು ಬಂದಿದೆ. ಯಾಕಂದರೆ ಉತ್ತಮವಾದಂಥ ಶಿಕ್ಷಣ ಮತ್ತು ಶೈಕ್ಷಣಿಕ ಮತ್ತು ಶೈಕ್ಷಣಿಕೇತರ ಎರಡೂ ವಿಷಯದಲ್ಲೂ ಕೂಡ ಪಾಠ ಮತ್ತು ಪಠ್ಯೇತರ ಎರಡೂ ಚಟುವಟಿಕೆಗೂ ಕೂಡ ರಾಜ್ಯ ಮಟ್ಟದಲ್ಲಿ ಇದು ನಮ್ಮ ಶಾಲೆ ಪ್ರತಿ ವರ್ಷವೂ ಕೂಡ ತನ್ನದೇ ಆದಂಥ ಛಾಪನ್ನು ಮೂಡಿಸ್ತಾ ಬಂದಿದೆ. ಇನ್ನು ನಮ್ಮ ಮುಖ್ಯ ಶಿಕ್ಷಕರು ಹೇಳಿದ ರೀತಿಯಲ್ಲಿ ಉತ್ತಮವಾದಂತಹ ಶಿಕ್ಷಕರಿದ್ದು ಈ ಶಾಲೆಯಲ್ಲಿ ಕನ್ನಡ ಮಾಧ್ಯಮ ಮತ್ತು ಇಂಗ್ಲೀಷ್ ಮಾಧ್ಯಮ ಎರಡೂ ಕೂಡ ಶಿಕ್ಷಣ ದೊರೆತಾ ಇದೆ. ಸುಮಾರು ಹೋದ ಬಾರಿ 438 ವಿದ್ಯಾರ್ಥಿಗಳಿದ್ದು ಈ ಬಾರಿ ಸುಮಾರು 500ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಶಾಲಾ ದಾಖಲಾತಿ ಆಗುವಂತಹ ಒಂದು ನಿರೀಕ್ಷೆಯಲ್ಲಿದ್ದೇವೆ. ಅಷ್ಟು ಜನಕ್ಕೂ ಕೂಡ ಉತ್ತಮವಾದ ಶಿಕ್ಷಣವನ್ನು ನಾವು ನೀಡಲಿಕ್ಕೆ ಪೂರ್ವ ಸಿದ್ಧತೆಯನ್ನು ಎಲ್ಲವನ್ನು ಕೂಡ ಮಾಡಿಕೊಂಡಿದ್ದೇವೆ. ಉತ್ತಮವಾದಂಥ ಕೊಠಡಿಗಳಿದ್ದಾವೆ, ಉತ್ತಮವಾದ ಶೌಚಾಲಯ ಇದೆ. ಜೊತೆಗೆ ಪ್ರತಿನಿತ್ಯ ಎಲ್ಲ ಮಕ್ಕಳಿಗೂ ಕೂಡ ಉಚಿತವಾದಂತಹ ಸರ್ಕಾರದ ಯೋಜನೆಯಲ್ಲಿರುವಂತಹ ಬಿಸಿ ಊಟ, ಮೊಟ್ಟೆ, ಚಿಕ್ಕಿ ಮತ್ತು ಬಾಳೆಹಣ್ಣನ್ನು ವಾರದಲ್ಲಿ 6 ದಿನಗಳು ಕೂಡ ನಾವು ನಮ್ಮ ಶಾಲೆಯಲ್ಲಿ ನೀಡ್ತಾ ಇದ್ದೇವೆ. ಜೊತೆಗೆ ಅತ್ಯಂತ ಸ್ವಚ್ಛತೆ ಮತ್ತು ಒಳ್ಳೆಯಾದಂಥ ಒಳ್ಳೆಯ ಶಿಕ್ಷಣವನ್ನು ನೀಡೋದ್ರ ಜೊತೆಗೆ ಈ ಶಾಲೆಯಲ್ಲಿ ಹಿರಿಯ ವಿದ್ಯಾರ್ಥಿಗಳ ಸಂಘವೂ ಕೂಡ ಸಕ್ರಿಯವಾಗಿದ್ದು ಅವರು ಕೂಡ ಸದಾಕಾಲ ಈ ಶಾಲೆಯೊಂದಿಗೆ ಒಳ್ಳೆಯ ನಿಕಟಪೂರ್ವಕಂತಹ ಸಂಪರ್ಕವನ್ನು ಇಟ್ಕೊಂಡು ಈ ಶಾಲೆಯ ಶ್ರೇಯೋಭಿವೃದ್ಧಿಗೋಸ್ಕರವಾಗಿ ಸದಾಕಾಲ ದುಡಿತಾ ಇದ್ದಾರೆ. ಎಲ್ಲ ರೀತಿಯಾದಂಥ ಸರ್ವಾಂಗೀಣ ಮಕ್ಕಳ ಅಭಿವೃದ್ಧಿಗೋಸ್ಕರವಾಗಿ ಎಸ್ಡಿಎಂಸಿ, ಹಿರಿಯ ವಿದ್ಯಾರ್ಥಿ ಸಂಘ ಮತ್ತು ಶಿಕ್ಷಣ ಇಲಾಖೆ ಮತ್ತು ಶಿಕ್ಷಕರು ಎಲ್ಲರೂ ಕೂಡ ಮತ್ತು ಪೋಷಕರು ತುಂಬ ಸಹಕಾರ ನೀಡ್ತಾ ಇದ್ದಾರೆ. ಹಾಗಾಗಿ ನಮ್ಮ ಶಾಲೆಗೆ ತಮ್ಮ ಮಕ್ಕಳನ್ನು ದಯಮಾಡಿ ಈ ಬಾರಿ ಹೆಚ್ಚಿನ ಸಂಖ್ಯೆಯಲ್ಲಿ ದಾಖಲಾತಿ ಮಾಡಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೀವಿ. ನಮ್ಮ ಶಾಲೆಯಲ್ಲಿ LKG ಮತ್ತು UKG ಕೂಡ ಪ್ರಾರಂಭವಾಗಿದೆ ಹೋದ ವರ್ಷದಿಂದ. ಹಾಗೆ ಅಲ್ಲೂ ಕೂಡ ನುರಿತ ಶಿಕ್ಷಕರು ಮತ್ತು ಒಳ್ಳೆಯ ಪೀಠೋಪಕರಣಗಳು ಕೂಡ ನಮ್ಮ ಶಾಲೆಯಲ್ಲಿದ್ದಾವೆ. ಹಾಗಾಗಿ ದಯಮಾಡಿ ಈ ಬಾರಿ ನಮ್ಮ KMHP ಶಾಲೆಗೆ ಹೆಚ್ಚಿನ ಮಕ್ಕಳನ್ನು ದಾಖಲಾತಿ ಮಾಡಬೇಕು ಅಂತ ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊತಾ ಇದ್ದೀವಿ. ಸರ್ಕಾರ ಪ್ರತಿ ವರ್ಷ ಕೂಡ ಒಬ್ಬ ಮಕ್ಕಳಿಗೆ 50,000 ರೂಪಾಯಿಗಳನ್ನು ಉಚಿತವಾಗಿ ಅಂದರೆ ಅವರ ಶಿಕ್ಷಣಕ್ಕೆ ಬೇಕಾಗುವಂಥ ಎಲ್ಲ ರೀತಿಯಾದಂಥ ಸೌಕರ್ಯವನ್ನು ನೀಡ್ತಾ ಇದೆ. ಹಾಗಾಗಿ ನಮ್ಮ ಸರ್ಕಾರಿ ಶಾಲೆಗೆ ತಮ್ಮ ಮಕ್ಕಳನ್ನು ಅಡ್ಮಿಷನ್ ಮಾಡಿ ಅಂತ ಈ ಮೂಲಕ SDMC ಅಧ್ಯಕ್ಷನಾಗಿ ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊತಾ ಇದ್ದೀನಿ.